ಬೈ ಎಲೆಕ್ಷನ್ ಗೆದ್ದ ಹುಮ್ಮಸ್ಸಲ್ಲಿರೋ ಕಾಂಗ್ರೆಸ್ನಲ್ಲಿ ಈಗ ಕೋಲ್ಡ್ ವಾರ್ ಆರಂಭ ಆಗಿದೆ. ಈ ಕೋಲಾಹಲ ಈಗ ಹೈಕಮಾಂಡ್ ಅಂಗಳಕ್ಕೂ ಹೋಗಿದೆ. ಖರ್ಗೆ ಕೈ ಸೇರಿದ ಅದೊಂದು ಪತ್ರ ಕೋಲಾಹಲವನ್ನೇ ಎಬ್ಬಿಸಿದೆ. ಯಾವುದು ಆ ಪತ್ರ? ಏನ್ ಸಮಸ್ಯೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಬನ್ನಿ ನೋಡೋಣ ಒಂದು ವರದಿ. ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಮತ್ತೆ ಶುರು. ಎಐಸಿಸಿಗೆ ಪತ್ರ ಬರೆದ ಡಿಕೆಶಿ ಬಣದ ನಾಯಕರು. ಸಾಲು ಸಾಲು ಹಗರಣ. ವಿಪಕ್ಷಗಳ ತರಹೇವಾರಿ ಆರೋಪಗಳಿಂದ ಬಳಲಿ ಬೆಂಡಾಗಿದ್ದ ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಗೆಲುವು ಬೂಸ್ಟರ್ ಡೋಸ್ನಂತೆ ಕೆಲಸ ಮಾಡಿದೆ. 3ಕ್ಕೆ 3 ಸ್ಥಾನ ಗೆದ್ದಿರೋದು ಹೊಸ ಉತ್ಸಾಹ ತಂದಿದೆ. ಇದೀಗ ಸಿದ್ದರಾಮಯ್ಯ ಅಭಿಮಾನಿಗಳ ಹೆಸರಲ್ಲಿ ಸಿಎಂ ಬೆಂಬಲಿಗ ಸಚಿವರು ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಆದರೆ ಈ ಸಿದ್ದರಾಮಯ್ಯ ಸಮಾವೇಶ ಕಾಂಗ್ರೆಸ್ ಅಲ್ಲಿ ಬಣ ಬಡಿದಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಹೌದು, ಸಿದ್ದರಾಮಯ್ಯ ಬಲ ಪ್ರದರ್ಶನ ಸಮಾವೇಶಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಪಕ್ಷದಲ್ಲೇ ಅಪಸ್ವರ ಶುರುವಾಗಿದೆ. ಈ ಅಸಮಾಧಾನ ಖರ್ಗೆ ಅಂಗಳಕ್ಕೂ ತಲುಪಿದೆ. ಸಿಎಂ ದೆಹಲಿಯಲ್ಲಿ ಇರುವಾಗಲೇ ಡಿಕೆಶಿ ಫ್ಯಾನ್ಸ್ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಎಐಸಿಸಿಗೆ ಡಿಕೆಶಿ ಬಣದ ನಾಯಕರು ಪತ್ರ ಬರೆದಿದ್ದಾರೆ. ಖರ್ಗೆಗೆ ಡಿಕೆಶಿ ಬಣ ದೂರು. ಬೇರೆ ಸಂಘಟನೆಗಳಿಂದ ಕಾರ್ಯಕ್ರಮ ಆಯೋಜನೆ ಸರ್ಕಾರಿ ಕಾರ್ಯಕ್ರಮದಂತೆ ಬಿಂಬಿಸಲಾಗ್ತಾ ಇದೆ. ಸರ್ಕಾರದ ಕಾರ್ಯಕ್ರಮ ಅಲ್ಲದೆ ಇದ್ರೂ ಮಂತ್ರಿಗಳು ಭಾಗಿ. ಕಾಂಗ್ರೆಸ್ ಕಚೇರಿಯಲ್ಲೇ ಸಮಾವೇಶದ ರೂಪುರೇಷೆ ಸಿದ್ಧವಾಗಿದೆ. ಈ ರೀತಿ ಕಾರ್ಯಕ್ರಮ ಕಾರ್ಯಕರ್ತರಿಗೆ ಬೇಸರ ತಂದಿದೆ. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ಮಾಡುವಂತೆ ಮನವಿ. ಇನ್ನು ಈ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರೆ, ಆ ಪತ್ರ ಫೇಕ್ ಇರಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ. ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು. ತಮಗೂ ಗೊತ್ತಿದೆಯಲ್ಲ, ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಖಂಡಿತ ಅದರ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು. ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಡಿಕೆಶಿಗೆ ಚೆಕ್ಮೇಟ್ ಕೊಡಲು ಸಿದ್ಧವಾದ ಸಿಎಂ ಬಣ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಕೆಎನ್ ರಾಜಣ್ಣ. ಇತ್ತ ಡಿಕೆಶಿ ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದು ಬಣ ಸಜ್ಜಾಗಿದೆ. ನನ್ನನ್ನ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಲಿ, ನಾನು ಸಚಿವ ಸ್ಥಾನ ಬಿಡೋಕೆ ಸಿದ್ಧನಿದ್ದೀನಿ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನಾನು ಒಬ್ಬ ಹೈಕಮಾಂಡಲ್ಲಿ ನಿರ್ಣಯ ಮಾಡಿದ್ರೆ ನಾನು ಕೂಡ ಆಕಾಂಕ್ಷಿನೇ. ಅದು ಅಂದರೆ ಕೆಲವರು ಕಷ್ಟ ಅಂತಾರೆ ಕೆಪಿಸಿ ಅಧ್ಯಕ್ಷ ಸ್ಥಾನ. ಕಷ್ಟ ಇಲ್ದಿರೋದು ಯಾವುದು? ಏನು ಮಂತ್ರಿ ಕೆಲಸ ಸುಲಭನಾ? ಮಂತ್ರಿ ಕೆಲಸನೂ ಕಷ್ಟನೇ. ಕೆಲಸ ಮಾಡೋವಂಥವ್ರಿಗೆ ಎಲ್ಲನೂ ಕೂಡ ಕಷ್ಟಕರವಾಗಿರ್ತದೆ. ಆದರೆ ಕಷ್ಟ ಏನೇ ಇದ್ರೂ ಕೂಡ ವಿ ವಿಲ್ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಅಂದರೆ ಸಚಿವರಾಗಿ ಅಥವಾ ಅಧ್ಯಕ್ಷ ಎರಡೂ ಕೂಡ ನಿಭಾಯಿಸಬೇಕು ಅಥವಾ ಒಂದು ಅಂತ ನಿಮ್ಮ ಮನಸ್ಸಿಗೆ? ನಮಗೆ ನಾನು ಹೇಳ್ತೀನಲ್ಲ, ಮೊದಲೇ ಹೇಳಿದ್ದೀನಿ, ನನಗೆ ಅಧ್ಯಕ್ಷನ ಅವಕಾಶ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಬಿಡಲಿಕ್ಕೆ ಸಿದ್ಧ ಇದ್ದೇನೆ. ಈ ಮಾತಿಗೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಮೀಡಿಯಲ್ಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಕಾಂಗ್ರೆಸ್ ಅಲ್ಲಿ ಸಿದ್ದು ವರ್ಸಸ್ ಡಿಕೆ ಬಣದ ನಡುವೆ ಕೋಲ್ಡ್ ವಾರ್ ಶುರುವಾಗಿದ್ದು, ಸಿಎಂ ಸ್ವಾಭಿಮಾನಿ ಸಮಾವೇಶ ರದ್ದಾಗುತ್ತಾ ಇಲ್ವಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೈ ಎಲೆಕ್ಷನ್ ಗೆದ್ದ ಹುಮ್ಮಸ್ಸಲ್ಲಿರೋ ಕಾಂಗ್ರೆಸ್ನಲ್ಲಿ ಈಗ ಕೋಲ್ಡ್ ವಾರ್ ಆರಂಭ ಆಗಿದೆ. ಈ ಕೋಲಾಹಲ ಈಗ ಹೈಕಮಾಂಡ್ ಅಂಗಳಕ್ಕೂ ಹೋಗಿದೆ. ಖರ್ಗೆ ಕೈ ಸೇರಿದ ಅದೊಂದು ಪತ್ರ ಕೋಲಾಹಲವನ್ನೇ ಎಬ್ಬಿಸಿದೆ. ಯಾವುದು ಆ ಪತ್ರ? ಏನ್ ಸಮಸ್ಯೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಬನ್ನಿ ನೋಡೋಣ ಒಂದು ವರದಿ. ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಮತ್ತೆ ಶುರು.
ಎಐಸಿಸಿಗೆ ಪತ್ರ ಬರೆದ ಡಿಕೆಶಿ ಬಣದ ನಾಯಕರು. ಸಾಲು ಸಾಲು ಹಗರಣ. ವಿಪಕ್ಷಗಳ ತರಹೇವಾರಿ ಆರೋಪಗಳಿಂದ ಬಳಲಿ ಬೆಂಡಾಗಿದ್ದ ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಗೆಲುವು ಬೂಸ್ಟರ್ ಡೋಸ್ನಂತೆ ಕೆಲಸ ಮಾಡಿದೆ. 3ಕ್ಕೆ 3 ಸ್ಥಾನ ಗೆದ್ದಿರೋದು ಹೊಸ ಉತ್ಸಾಹ ತಂದಿದೆ. ಇದೀಗ ಸಿದ್ದರಾಮಯ್ಯ ಅಭಿಮಾನಿಗಳ ಹೆಸರಲ್ಲಿ ಸಿಎಂ ಬೆಂಬಲಿಗ ಸಚಿವರು ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಆದರೆ ಈ ಸಿದ್ದರಾಮಯ್ಯ ಸಮಾವೇಶ ಕಾಂಗ್ರೆಸ್ ಅಲ್ಲಿ ಬಣ ಬಡಿದಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಹೌದು, ಸಿದ್ದರಾಮಯ್ಯ ಬಲ ಪ್ರದರ್ಶನ ಸಮಾವೇಶಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಪಕ್ಷದಲ್ಲೇ ಅಪಸ್ವರ ಶುರುವಾಗಿದೆ. ಈ ಅಸಮಾಧಾನ ಖರ್ಗೆ ಅಂಗಳಕ್ಕೂ ತಲುಪಿದೆ. ಸಿಎಂ ದೆಹಲಿಯಲ್ಲಿ ಇರುವಾಗಲೇ ಡಿಕೆಶಿ ಫ್ಯಾನ್ಸ್ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಎಐಸಿಸಿಗೆ ಡಿಕೆಶಿ ಬಣದ ನಾಯಕರು ಪತ್ರ ಬರೆದಿದ್ದಾರೆ. ಖರ್ಗೆಗೆ ಡಿಕೆಶಿ ಬಣ ದೂರು. ಬೇರೆ ಸಂಘಟನೆಗಳಿಂದ ಕಾರ್ಯಕ್ರಮ ಆಯೋಜನೆ ಸರ್ಕಾರಿ ಕಾರ್ಯಕ್ರಮದಂತೆ ಬಿಂಬಿಸಲಾಗ್ತಾ ಇದೆ. ಸರ್ಕಾರದ ಕಾರ್ಯಕ್ರಮ ಅಲ್ಲದೆ ಇದ್ರೂ ಮಂತ್ರಿಗಳು ಭಾಗಿ. ಕಾಂಗ್ರೆಸ್ ಕಚೇರಿಯಲ್ಲೇ ಸಮಾವೇಶದ ರೂಪುರೇಷೆ ಸಿದ್ಧವಾಗಿದೆ. ಈ ರೀತಿ ಕಾರ್ಯಕ್ರಮ ಕಾರ್ಯಕರ್ತರಿಗೆ ಬೇಸರ ತಂದಿದೆ. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಪಕ್ಷದ ಚಿಹ್ನೆಯಡಿ ಕಾರ್ಯಕ್ರಮ ಮಾಡುವಂತೆ ಮನವಿ. ಇನ್ನು ಈ ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರೆ, ಆ ಪತ್ರ ಫೇಕ್ ಇರಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೆ ಅದು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ. ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಮಿಕ್ಕಿದ್ದು ನಾನು ಇರಲಿಲ್ಲ, ನಾನು ಅವರು ಭೇಟಿ ಮಾಡಿ 3-4 ದಿನ ಆಯಿತು. ನಾನು ಬಂದೆ ಇಲ್ಲಿಗೆ 3 ದಿನ ಆಯಿತು, ತಮಗೂ ಗೊತ್ತಿದೆಯಲ್ಲ. ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಖಂಡಿತ ಅಂಥದ್ದು ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಡಿಕೆಶಿಗೆ ಚೆಕ್ಮೇಟ್ ಕೊಡಲು ಸಿದ್ಧವಾದ ಸಿಎಂ ಬಣ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಕೆಎನ್ ರಾಜಣ್ಣ. ಇತ್ತ ಡಿಕೆಶಿ ಬಣಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ದು ಬಣ ಸಜ್ಜಾಗಿದೆ. ನನ್ನನ್ನ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಲಿ, ನಾನು ಸಚಿವ ಸ್ಥಾನ ಬಿಡೋಕೆ ಸಿದ್ಧನಿದ್ದೀನಿ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನಾನು ಒಬ್ಬ ಹೈಕಮಾಂಡಲ್ಲಿ ನಿರ್ಣಯ ಮಾಡಿದ್ರೆ ನಾನು ಕೂಡ ಆಕಾಂಕ್ಷಿನೆ. ಅದು ಅಂದರೆ ಕೆಲವರು ಕಷ್ಟ ಅಂತ ಇದ್ದಾರೆ. ಕೆಪಿಸಿ ಅಧ್ಯಕ್ಷ ಸ್ಥಾನ ಕಷ್ಟ ಇಲ್ದಿರೋದು ಯಾವುದು? ಏನು ಮಂತ್ರಿ ಕೆಲಸ ಸುಲಭನಾ? ಮಂತ್ರಿ ಕೆಲಸನೂ ಕಷ್ಟನೇ. ಕೆಲಸ ಮಾಡುವಂಥವ್ರಿಗೆ ಎಲ್ಲನೂ ಕೂಡ ಕಷ್ಟಕರವಾಗಿರ್ತದೆ. ಆದರೆ ಕಷ್ಟ ಏನೇ ಇದ್ರೂ ಕೂಡ ವಿ ವಿಲ್ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಅಂದರೆ ಸಚಿವರಾಗಿ ಅಥವಾ ಅಧ್ಯಕ್ಷ ಎರಡೂ ಕೂಡ ನಿಭಾಯಿಸಬೇಕಾ ಅಥವಾ ಒಂದು ಅಂತ ನಿಮ್ಮ ಮನಸ್ಸಿಗೆ? ನಮಗೆ ನಾನು ಹೇಳ್ತೀನಲ್ಲ, ಮೊದಲೇ ಹೇಳಿದ್ದೀನಿ, ನನಗೆ ಅಧ್ಯಕ್ಷನಿಗೆ ಅವಕಾಶ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಬಿಡಲಿಕ್ಕೆ ಸಿದ್ಧ ಇದ್ದೇನೆ. ಈ ಮಾತಿಗೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು ಕೌಂಟರ್ ಕೊಟ್ಟಿದ್ದಾರೆ. ಮೀಡಿಯಲ್ಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಕಾಂಗ್ರೆಸ್ ಅಲ್ಲಿ ಸಿದ್ದು ವರ್ಸಸ್ ಡಿಕೆ ಬಣದ ನಡುವೆ ಕೋಲ್ಡ್ ವಾರ್ ಶುರುವಾಗಿದ್ದು, ಸಿಎಂ ಸ್ವಾಭಿಮಾನಿ ಸಮಾವೇಶ ರದ್ದಾಗುತ್ತಾ ಇಲ್ವಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.